ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಂದೆ ಎಲ್ಲಿಂದ ಶುರು ಮಾಡಿ ಎಲ್ಲಿ ಮುಗಿಸೋದಂತಾನೆ ಗೊತ್ತಾಗ್ತಿಲ್ಲ. ನನ್ನ ತಂದೆ ಅಗರ್ಭ ಶ್ರೀಮಂತರಲ್ಲ, ಆದರೆ ಅವ್ರ ಪ್ರೀತಿ ಮುಂದೆ ಯಾವ ಶ್ರೀಮಂತಿಕೆಯೂ ಲೆಕ್ಕಕ್ಕಿಲ್ಲ. ನನ್ನ ತಂದೆ ಐಷಾರಾಮಿ ಕಾರಲ್ಲಿ ಕೂರಿಸ್ಕೊಂಡು ಹೋಗಿಲ್ಲ, ಟೂ ವೀಲರ್ ಅಂತೂ ಹತ್ತೇ ಇಲ್ಲ. ಆದರೂ ಅವ್ರು ಕೂರಿಸ್ಕೊಂಡು ಹೋಗೋ ಸೈಕಲ್ ಸವಾರಿ ಯಾವ BMW ಕಾರ್ ಮುಂದೇನೋ ಸಮಾನಲ್ಲ. ರಸ್ತೆ ದಾಟುವಾಗ ನನಗೇನಾಗುತ್ತೋ ಅಂತ ನನ್ನ ಕೈ ಹಿಡ್ಕೊಂಡು ರಸ್ತೆ ದಾಟ್ದವರು ನನ್ನ ತಂದೆ. ತನ್ನ ಬಟ್ಟೆ ಹರಿದೋಗಿದ್ರು ಕೂಡ ಆ ಬಟ್ಟೆಗೆ ಹೊಲಿಗೆ ಹಾಕ್ಕೊಂಡು ತನ್ನ ಮಕ್ಕಳು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ವರ್ಷಕ್ಕೊಂದು ಹೊಸ ಬಟ್ಟೆ ಕೊಡಿಸಿದವನು ನನ್ನ ತಂದೆ. ಇದೇ ಥರ ಹೇಳೋಕ್ಕೋದ್ರೆ ನೂರಾರು ಕಥೆಗಳು, ನೂರಾರು ಸಂಚಿಕೆಗಳು ತಂದೆ ಬಗ್ಗೆನೇ ಮಾಡ್ಬೋದು. ಈ ತಂದೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಂದ್ರೆ, ಒಂದು ಬಾರಿ ಯೋಚನೆ ಮಾಡಿ. ನಾವೇನೋ ಬೆಳಿತೀವಿ, ಕೈ ತುಂಬ ಹಣ ಮಾಡ್ತೀವಿ, ಜೊತೆಗೊಂದು ಮನೆ ಕಟ್ತೀವಿ, ಐಷಾರಾಮಿ ಕಾರಲ್ಲಿ ತಿರುಗಾಡ್ತೀವಿ. ಅದೇ ಕಾರನ್ನ ನಮ್ಮ ತಂದೆ ಹದ್ದಾಗ ಹೇಳ್ತೀವಿ, ಹಿಂದ್ಗಡೆ ಸೀಟಲ್ಲಿ ಕೂತ್ಕೋ, ಹಾಗೆ ಒಂದು ಮಾತು, ಚಪ್ಲಿನ ಸರಿಯಾಗಿ ತೊಳ್ಕೊಂಡ್ ಬಾ, ನನ್ನ ಕಾರು ಹಾಳಾಗುತ್ತಂತ. ಅದೇ ತಂದೆ ಆವಾಗ ಒಂದು ಮಾತು ಹೇಳ್ಬೋದಿತ್ತಲ್ಲ, ನಿನ್ನನ್ನ ಇದೇ ಹೆಗಲ ಮೇಲೆ ಸವಾರಿ ಮಾಡುವಾಗ ನನ್ನ ಮೈ ಕೊಳಕಾಗಲಿಲ್ಲವ ಮಗು ಅಂತ. ಜಗತ್ತನ್ನೇ ತೋರಿಸಿದ ತಂದೆಗೆ ನಾವು ಹೇಳೋ ಮಾತಿದು. ಹೊಸ ಮನೆಯನ್ನು ಕಟ್ತೀವಿ, ತಂದೆಯನ್ನ ಅದೇ ಪಕ್ಕದಲ್ಲಿರುವಂಥ ಚಿಕ್ಕ ಮನೆಯಲ್ಲಿ ಕೂರಿಸ್ತೀವಿ. ಇಲ್ಲ, ವೃದ್ಧಾಶ್ರಮಕ್ಕೆ ಬಿಟ್ಟು ಬರುವಂಥ ಎಷ್ಟೋ ಕತೆಗಳು ನಮ್ಮ ಮುಂದೆನೇ ಕಾಣಸಿಗುತ್ತೆ. ತಾಯಿ ಬಿಟ್ಟರೆ ನಮ್ಗೆ ಕಾಣೋದು ಅಪ್ಪ ಎನ್ನುವ 2 ಅಕ್ಷರದ ಜೀವ ಮಾತ್ರ. ಆ ಜೀವ ಇರುವ ತನಕ ಖುಷಿ ಕೊಡಿ. ಅವರಿಗೆ ನಿಮ್ಮ ಶ್ರೀಮಂತಿಕೆ ಬೇಕಿಲ್ಲ, ನಿಮ್ಮ ಶ್ರೀಮಂತಿಕೆಯ ಹಣ ಬೇಕಿಲ್ಲ, ನಿಮ್ಮ ಶ್ರೀಮಂತಿಕೆಯ ಕಾರು ಬೇಕಿಲ್ಲ. ಅವ್ರಿಗೆ ಬೇಕಿರೋದು ನಿಮ್ಮ ಹೃದಯವಂತಿಕೆಯ 1-2 ಮಾತುಗಳು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಈ ಜೀವನದಲ್ಲಿ ಏನ್ ಬೇಕಾದರೂ ಹಣ ಕೊಟ್ಟು ತಗೋಬಹುದು, ಇಲ್ಲ ಇನ್ನೊಂದನ್ನು ಸಂಪಾದಿಸ್ಬೋದು. ಆದ್ರೆ ಒಂದು ಬಾರಿ ತಂದೆ ತಾಯಿಯ ಪ್ರೀತಿ ಕಳ್ಕೊಂಡ್ರೆ ಜೀವನ ಪರ್ಯಂತ ಅದನ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಕೊನೆ ಕ್ಷಣದಲ್ಲಿ ತಂದೆ ತಾಯಿಯ ಹೆಣದ ಮುಂದೆ ನಿಂತ್ಕೊಂಡು ವಾಪಸ್ ಬಾ ಅಪ್ಪ, ವಾಪಸ್ ಬಾ ಅಮ್ಮ ಅಂದ್ರೆ ಯಾವ ದೇವರು ಕೂಡ ಪ್ರತ್ಯಕ್ಷವಾಗಿ ವರ ಕೊಡಲ್ಲ. ಕೈಯಲ್ಲಿ ಹಣ ಇಲ್ಲದಿದ್ರೂ ಸಾಲ ಮಾಡಿ ಆದ್ರೂ ನಮ್ಮನ್ನ ಓದಿಸಿದಂಥ ತಂದೆ ತಾಯಿಗೆ ಈ ವಿಡಿಯೋ ಸಮರ್ಪಣೆ ಅಂತ ಹೇಳ್ತಾ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.